ಧರ್ಮಸ್ಥಳ ಲಕ್ಷ ದೀಪೋತ್ಸವದಲ್ಲಿ 1 ಲಕ್ಷದಿಂದ 2 ಲಕ್ಷ ಜನ ಸೇರ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಪೊಲೀಸರು 3 ಜನ ಔಟ್ ಪೋಸ್ಟ್ ಇಟ್ಕೊಂಡು ಕೂಲಂಕುಷವಾಗಿ ಎಲ್ಲವನ್ನು ಗಮನ ಮಾಡ್ಲಿಕ್ಕೆ ಆಗುದಿಲ್ಲ. ನೇತ್ರಾವತಿಯಲ್ಲಿ ಕದಿಯುವಾಗ ಅಲ್ಲಿಗೆ ಹೋಗ್ಬೇಕು, ನೇತ್ರಾವತಿಯಲ್ಲಿ ಅಲ್ಲಿ ಹೋಗಿ ಒಬ್ರು ಪೊಲೀಸರು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಧರ್ಮಸ್ಥಳ ಕ್ಷೇತ್ರದ ಸಿಬ್ಬಂದಿಗಳು ಬಹಳಷ್ಟು ಪ್ರಾಮಾಣಿಕವಾಗಿ ನೇತ್ರಾವತಿ ನದಿಯಲ್ಲಿ ಅನೌನ್ಸ್ ಮಾಡ್ತಾರೆ, ಅಲ್ಲಿಗೆ ಹೋಗ್ಬೇಡಿ, ಇಳಿಬೇಡಿ ಅಂತ ಹೇಳಿ. ಅಲ್ಲಿಗೆ ಹೋಗ್ತಾರೆ, ಸುಳಿ ಇದೆ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ, ಅಲ್ಲೇ ಹೋಗ್ತಾರೆ, ಅಲ್ಲೇ ಸಾಯ್ತಾರೆ. ಏನ್ ಧರ್ಮಸ್ಥಳವ್ರು ಕೊಂದದ್ದು ಅಂತ ಆಗ್ತದೆ. ಆ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳು ಬರುವಾಗ, ಬಹಳಷ್ಟು ವಿಚಾರಗಳು ಇರುವಾಗ ಪೊಲೀಸ್ ಅವರು ಏನ್ ಮಾಡ್ಲಿಕ್ಕೆ, ಅವರ ವೈಫಲ್ಯತೆಯಲ್ಲಿ ಏನು ಕಂಡು ಬರುದಿಲ್ಲ. ಯಾಕಂತ ಹೇಳಿದ್ರೆ ಇದ್ದದೇ 3 ಜನ ಪೊಲೀಸ್ ಅವರು ಬೆಳ್ತಂಗಡಿಯಿಂದ ಬರ್ಬೇಕಿತ್ತು. ಆಗ ಅವರದ್ದು ವೈಫಲ್ಯತೆ ಖಂಡಿತ ಅಲ್ಲ, ಅವರು ಬೇಕಾದಷ್ಟು ಪ್ರಯತ್ನ ಮಾಡಿದ್ದಾರೆ. ನಾನು ಬೆಳಿಗ್ಗೆ ಒಬ್ಬ ನಮ್ಮ ಇಲ್ಲಿ ಓಪಿಯಲ್ಲಿದ್ದ ಒಬ್ಬ ಅಧಿಕಾರಿ ನನ್ನ ಕಚೇರಿಗೆ ಬಂದಿದ್ರು. ಅವರು ಮಾತಾಡ್ತಾ ಹೇಳಿದ್ರು, ಸರ್ ಏನ್ ಮಾಡ್ತಿದ್ದಾರೆ ಇವರು, ನಾವು ಆಗ ಮಾಡಿದ್ದೇವೆ, ಕುಳಿಲಿಕ್ಕೆ ಆಗ್ತಿದ್ವು, ಕೊಂಡೋಗ್ಲಿಕ್ಕೆ ಆಗುದಿಲ್ಲ. ಆಗ ಏನ್ ಮಾಡ್ಬೇಕು ನಾವು ಅಲ್ಲೇ ಇದ್ ಮಾಡ್ತಿದ್ದೇವೆ. ಪೊಲೀಸರನ್ನು ಕರೆದು ಪೋಸ್ಟ್ ಮಾರ್ಟಮ್ UDR ಆಗಿ ಒಂದೇ ಒಂದು ಪ್ರಕರಣ UDR ಆಗದೆ ಇಲ್ಲ, ಅಂತದ್ದು ಇಲ್ವೇ ಇಲ್ಲ ಧರ್ಮಸ್ಥಳದಿಂದ. ಗಂಟೆಗೆ ನಾನು ಹೇಳ್ತೇನೆ, ಆದ್ರೆ ನನಗೆ ಮಾತಾಡ್ಲಿಕ್ಕೆ ಈಗ ಆಗುದಿಲ್ಲ. ಯಾಕಂದ್ರೆ ನಾನು ಒಬ್ಬ ಅಧಿಕಾರಿ ಆಗಿದ್ದೆ, ರಿಟೈರ್ಡ್ ಆಗಿದ್ದೇನೆ, ಈಗ ಮಾತಾಡ್ಲಿಕ್ಕೆ ಬರುದಿಲ್ಲ ಅಂತ ಹೇಳೋದನ್ನು ಬೆಳಿಗ್ಗೆ ಹೇಳಿದ್ರು. ಆಗ ಆ ಮೀಡಿಯಾದವರು ಅಲ್ಲಿದ್ರು, ಅವರು ಅದನ್ನು ಕೇಳಿಸಿಕೊಂಡ್ರು. ಆ ಪ್ರಶ್ನೆ ನಾನು ಕೇಳಿದ್ರು, ಒಬ್ಬ ಪೊಲೀಸ್ ಅಧಿಕಾರಿಯಲ್ಲಿ ನೀವು ಮಾತಾಡಿದ್ರಲ್ಲ ಅಂತ ಹೇಳಿ. ಆ ಪ್ರಶ್ನೆ ನಾವು ಕೇಳುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಪೊಲೀಸರ ವೈಫಲ್ಯ ಖಂಡಿತ ಇಲ್ಲ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ, ಒಳ್ಳೆ ರೀತಿಯಲ್ಲಿ ಅವರ ಮಾಡ್ಬೇಕು, ಏನು ಸೇವೆ ಮಾಡ್ಬೇಕು ಅದನ್ನು ಮಾಡಿದ್ದಾರೆ. ಬಟ್ ಏನಾಗಿತ್ತು ಅಂತ ಹೇಳಿದ್ರೆ, ಎಲ್ಲವನ್ನೂ ಪೊಲೀಸ್ನವರೇ ಮಾಡ್ಬೇಕು ಅಂತ ಹೇಳುದು ತಪ್ಪು. ಹಾಗಾಗಿ ಪೊಲೀಸರ ವೈಫಲ್ಯತೆ ಎಲ್ಲೂ ಕೂಡ ಕಾಣುದಿಲ್ಲ. ಅವ್ರು ಬೇಕಾದಂತ ಪ್ರಯತ್ನ ಮಾಡಿದ್ದಾರೆ. ಏನು ಹೆಸರು ಹಾಕುವಾಗ ಪೊಲೀಸ್ ಅವರು ಹೋಗಿ ತಡಿಬೇಕು ಅಂತ ಹೇಳುದು, ಅಥವಾ ಅಲ್ಲಿ ಇದಾಗುವಾಗ ಪೊಲೀಸ್ ಅವರು ಇರ್ಬೇಕು ಅಂತ ಹೇಳುದು, ಎಲ್ಲ ನಾವು ಒಂದು ಮಾಡುವಂತದ್ದು ಅಲ್ಲ. ಈ ರೀತಿಯ ನಾವು ಇಮೇಜಿನೇಷನ್ ಇಟ್ಟುಕೊಳ್ಳೋದು ಕೂಡ ಸರಿಯಲ್ಲ.